ಏನು ಹಿಂದುಳಿದ ಕ್ಷೇತ್ರ ಅಂತ ಹಣೆಪಟ್ಟಿ ಇನ್ನೂ ಹೋಗಿಲ್ಲ, ಹಾಗೆ ಇದೆ. ಅಂತದ್ರಲ್ಲಿ ಔಟ್ ಆಫ್ ತೆಗೆದ್ರಂತ ವಿದ್ಯಾರ್ಥಿ ನಾವು ಭೇಟಿ ಕೊಟ್ರಿ, ಏನ್ ಹೇಳ್ತೀರಿ? ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇತ್ತು. ನನ್ನ ಕ್ಷೇತ್ರದ ನಮ್ಮ ಹುಡುಗ, ಅದು ಒಬ್ಬ ರೈತನ ಮಗ, ಅದರಿಂದ ನನಗೆ ಬಹಳ ಸಂತೋಷ ಆಗ್ತದೆ. ಅದು ಟಾಪರ್ ಅಲ್ಲಿ ಏನು 7 ಜನ ರಾಜ್ಯದಲ್ಲಿ ಟಾಪರ್ ಅಲ್ಲಿ ನಮ್ಮ ಕ್ಷೇತ್ರದ ಮಾಯಕೊಂಡ ಕ್ಷೇತ್ರ ಮಣಿಬಿಳಿಸಿ ಗ್ರಾಮದ ಮತ್ತು ನಮ್ಮ ಕಬ್ಲಾ ಶಾಲೆಯ ವಿದ್ಯಾರ್ಥಿಯಾಗಿ ಇವತ್ತು ಒಳ್ಳೆ ಹೊರಹೊಮ್ಮಿದ್ದಾನೆ. ನಮ್ಮ ಕ್ಷೇತ್ರದ ಪರವಾಗಿ ಮತ್ತು ರಾಜ್ಯದ ಪರವಾಗಿ ಅವರಿಗೆ ನಾನು ನಮ್ಮ ಹುಡುಗನಿಗೆ ಧನ್ಯವಾದ ಹೇಳಕ್ ಬಯಸ್ತಾ ಇದ್ದೇನೆ. ಅದಕ್ಕೆ ಶುಭ ಹಾರೈಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ರೈತಾಪಿ ವರ್ಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಏನಾದ್ರು ಸಾಧನೆ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಕುಂಠಿತ ಅಂತಕ್ಕಂಥದ್ದು ಭಾವನೆ ವ್ಯಕ್ತಪಡಿಸ್ತಾರೆ. ಸಿಟಿಯಲ್ಲಿ ಬಹಳ ಚೆನ್ನಾಗಿ ಓದ್ತಾರ ಅಂತ. ಅದನ್ನ ಮೀರಿ ಇವತ್ತೊಂದು ಕುಗ್ರಾಮದಿಂದ ಬಂದು ಈ ಒಂದು ಶಾಲೆ, ಅದು ನಮ್ಮ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಶಾಲೆ ಅಲ್ಲೇ ಇದನ್ನ ಓದಿ ಇವತ್ತು ಈ ಒಂದು 625 ತಗೋದ್ರಿಂದ ಆ ಶಾಲೆಯ ಎಲ್ಲ ಆಡಳಿತ ಮಂಡಳಿ ಮತ್ತೆ ಸಿಬ್ಬಂದಿ ವರ್ಗ, ನಮ್ಮ ಟೀಚರ್ಸ್, ಅವ್ರೇನಾದ್ರು ಶಿಕ್ಷಕರೊಂದರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಭರತ್ ಅವರು ಮುಂದಿನ ದಿನ ಭವಿಷ್ಯನ ಉಜ್ವಲ ಬೆಳೀಲಿ. ಯಾಕಂದ್ರೆ ನಮಗೆ ಒಬ್ಬ ದೀಪದ ಅಡಿಯಲ್ಲಿ ಕುಂತು ಓದಿರ್ತಕ್ಕಂಥ ಅಂಬೇಡ್ಕರ್ ಇದ್ದಾರೆ, ಮತ್ತೆ ನಮ್ಮ ಅಬ್ದುಲ್ ಕಲಾಂ ಅವರು ಇದ್ದಾರೆ. ಇವರೆಲ್ಲ ಪೇಪರ್ ಹಾಕ್ಬಿಟ್ಟು ಅವರೆಲ್ಲ ಓದಿ ಸಾಧನೆ ಮಾಡಿ ಇಡೀ ದೇಶ ಪ್ರಪಂಚ ನೋಡೋ ರೀತಿಯಲ್ಲಿ ನೋಡಿದೆ. ಆ ರೀತಿಯ ಒಂದು ಸಾಧನೆಗಳಿಗೆ ಗಮನ ಹರಿಸ್ಬೇಕು. ಇದು ಮೊದಲನೇ ಹೆಜ್ಜೆ. ನಾನು ಭರತ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಇನ್ನು 3-4 ಹೆಜ್ಜೆ ಬೆಳೆದವು. ಆ ಹೆಜ್ಜೆ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ಓದಿ ನನ್ನ ಕ್ಷೇತ್ರ ಮತ್ತು ಈ ಜಿಲ್ಲೆಗೆ ಹೆಸರು ತರ್ತಕ್ಕಂಥ ಕೆಲಸವನ್ನು ಭರತ್ ಅವ್ರು ಮಾಡ್ತಾರೆ ಅಂತ ನನಗೆ ಭರವಸೆ ಐತಿ. ನಾನು ಸಹ ಭರತ್ ಅವರ ಏನೇ ಆತನಿಗೆ ವಿದ್ಯಾರ್ಥಿಗೆ ವೇತನಕ್ಕೆ ಆ ವಿದ್ಯಾರ್ಥಿಯಲ್ಲಿ ಏನಾದರೂ ವ್ಯತ್ಯಾಸ ಬಂದ್ರೆ ಅದಕ್ಕೆ ಸಹಾಯ ಬೇಕಂದ್ರೆ ನಾನು ಯಾವಾಗಲೂ ಅವ್ರಿಗೆ ಋಣಿಯಾಗಿರ್ತಾನೆ. ಅವ್ರು ಯಾವ ತಂದೆ ತಾಯಿಗಳು ನಾನು ಫೋನ್ ಮಾಡಿ ಕೇಳಿದ್ರೆ ತಕ್ಷಣ ನನಗೆ ಸ್ಪಂದಿಸಿ ಅವ್ರಿಗೇನು ಸಹಾಯ ಬೇಕಾದರೂ ಆತನ ವಿದ್ಯಾಭ್ಯಾಸಕ್ಕೆ ಮೊದಲನೇ ಆದ್ಯತೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ. ಮುಂದೆ ಸರ್ ಕೆಡಿಪಿ ಸಭೆಯಲ್ಲೆಲ್ಲ ನಮ್ಮ ದಾವಣಗೆರೆ ಜಿಲ್ಲೆ ನಾವೆಲ್ಲ BO DDPIಗಳಿಗೆಲ್ಲ ಸಹ ತರಬೇತಿ ತರ್ತಾಕಂತಿದ್ವಿ. ಯಾಕಂದ್ರೆ ನಮ್ದೇನು ಟಾಪ್ 10 ಒಳಗೆ ಬರ್ಬೇಕು, ನೀವೇನು ಹಿಂದಕ್ಕೆ ಹೋಗ್ತಾ ಇದ್ರಲ್ಲ ಅಂತಕ್ಕಂಥದ್ದನ್ನ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಆದ್ರಿಂದ ಅವರು ಸಹ ಅದನ್ನ ಎಲ್ಲ ಕಡೆಗೆ ಒಂದು ಸ್ವಲ್ಪ ಚೆನ್ನಾಗಿ ಅಡ್ಡಾಡಿ ಸ್ವಲ್ಪ ವರ್ಕ್ಗಳು ಮಾಡಿ ಶಾಲೆಗಳೆಲ್ಲ ವಿಸಿಟ್ ಮಾಡಿ ಅಲ್ಲಿ ಸಹ ತಮ್ಮ ಒಂದು ಶಿಕ್ಷಕರಿಗೆ ಅವೇರ್ನೆಸ್ ಮಾಡಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಉತ್ತಮ ಫಲಿತಾಂಶ ಬರಕ್ಕೆ, ಅದು ನಮ್ಮ ದಾವಣಗೆರೆ ನನ್ನ ಕ್ಷೇತ್ರದಲ್ಲಿ ಟಾಪರ್ ಬಂದ್ರೆ ಅದು ಬಹಳ ಸಂತೋಷ. ಹಳ್ಳಿಗಳಲ್ಲಿ ಸಿಗಲ್ಲ ಆರೋಪ ಇತ್ತು, ಅದಕ್ಕೆ ಒಂದು ರೀತಿ ಈಗ ನಮಗೆ ಅದರಿಂದ ದೂರ ಮಾಡ್ತಕ್ಕಂಥ ಒಂದು ಮೊದಲನೇ ರಿಸಲ್ಟ್ ಸಿಕ್ಕಿದೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಹ ಶಿಕ್ಷಣ ಪಡಿಬೋದು ಅಂತ. ಯಾಕಂದ್ರೆ ಎಲ್ಲರೂ ಸಹ ಬಸ್ಸಲ್ಲಿ ಬಂದು ಸಿಟಿ ಬರ್ತಾವೆ ಓದಕ್ಕೆ. ಇಲ್ಲೇ ಸುತ್ತಮುತ್ತ ಶಾಲೆಗಳು ಇರ್ತಾವೆ. ಅದರಿಂದ ಮಕ್ಕಳ ಪ್ರತಿಭೆಯನ್ನು ನೋಡ್ಬಿಟ್ಟು ಅಲ್ಲೇ ಹತ್ರ ಹಾಕಿ ನಿಮ್ಮ ಮಕ್ಕಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಓದಿಸೋದ್ರಿಂದ ಗ್ರಾಮೀಣ ಕೃಪಾಂಕನ ಸಹ ನಿಮಗೆ ಒಂದು ಒಳ್ಳೇದಾಗುತ್ತೆ. ಇವನ್ನೆಲ್ಲವನ್ನ ಸ್ವಲ್ಪ ಮನದಟ್ಟು ಮಾಡ್ಕೊಂಡು ಅವರು ಇನ್ನು ಗ್ರಾಮೀಣ ಪ್ರದೇಶದಲ್ಲೇ ಹೆಚ್ಚು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬೇರೆ ನಮ್ಮ ಪೋಷಕರು ಸಹಕಾರ ನೀಡ್ಬೇಕಂತ ನಾನು ಕೇಳ್ಕೊತೇನೆ.